ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಕ್ಕ ತಂಗಿ ಇಬ್ರು ಕೂಡ ತಮ್ಮ ತಮ್ಮ ಗಂಡಂದ್ರನ್ನ ಅದ್ರ ಬದಲು ಮಾಡಿ ಮಜಾ ಮಾಡಿದ ಕತೆ. ಭಾವ ಅಂತೂ ನಾಡಿನ ಎಳಸಾದ ದೇಹದ ಮೇಲೆ ಬಾಳೆಹಣ್ಣು ಹಾಕಿ ನೆಕ್ತಿದ್ದಾನೆ. ಹಾಗೂ ಎದೆಗಳ ಮೇಲೆ ಜೇನುತುಪ್ಪ ಹಾಕಿ ಹಾಲು ಕುಡಿದಂತೆ ಕುಡಿತಿದ್ದಾನೆ. ಜೇನುತುಪ್ಪನ ತುಂಬಾ ವರ್ಷಗಳು ಕಳೆದ ನಂತರ ನಾನು ಊರಿಗೆ ಹೋದೆ. ನಾನು ಊರಲ್ಲಿ ತುಂಬಾ ಎಂಜಾಯ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ನನ್ನ ವಿದ್ಯಾಭ್ಯಾಸ ಮುಗಿಸಿ ಅವರಿಗೂ ನಾನು ನಮ್ಮ ಹಳ್ಳಿಗೆ ಹೋಗಬಾರ್ದು ಅಂತ ಅನ್ಕೊಂಡಿದ್ದೆ. ನನಗೆ ಹಳ್ಳಿ ಅಂದ್ರೆ ತುಂಬಾ ಇಷ್ಟ. ಒಮ್ಮೆ ಹೋದ್ರೆ ಹಳ್ಳಿಗೆ ಹಿಂತಿರುಗಿ ಬರೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಆದ್ರೆ ನನ್ನ ವಿದ್ಯಾಭ್ಯಾಸ ತುಂಬಾ ಮುಖ್ಯ ಆಗಿತ್ತು. ಸಿಟಿಯಲ್ಲಿ ನಾನು ಡಿಗ್ರಿ ಮಾಡಿಕೊಂಡು ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ ವಿದೇಶಕ್ಕೆ ಹೋಗಿದ್ದೆ. ಅಕ್ಕ ಮಾತ್ರ 7ನೇ ತರಗತಿಗೆ ಓದನ್ನ ನಿಲ್ಲಿಸಿ ಮನೆಯಲ್ಲಿ ಇದ್ಲು. ಅವಳಿಗೆ ಓದೋದಕ್ಕೆ ಆಗ್ತಾ ಇರಲಿಲ್ಲ. ನಂತರ ಊರಲ್ಲಿ ತುಂಬಾ ಅವಮಾನ ಮಾಡ್ತಿದ್ರು ಅಪ್ಪನಿಗೆ. ನಾನು ಮತ್ತೆ ನನ್ನ ಅಕ್ಕ ಇಬ್ರು ಹೆಣ್ಮಕ್ಳನ್ನ ಎತ್ತಿದ್ದೀರ, ನಿಮ್ದು ಒಂದ್ ಬದುಕ ಅಂತ ಯಾವಾಗ್ಲೂ ಬೈತಿದ್ರು ಜನಗಳು. ನಾನು ಜಗಳ ಮಾಡ್ತಿದ್ದೆ. ಆಗ ಅಮ್ಮ ಬಾಗಿಲಿನ ಹಿಂದೆ ನಿಂತ್ಕೊಂಡು ಅಳ್ತಿದ್ಲು. ಯಾಕಂದ್ರೆ ದೊಡ್ಡಪ್ಪನ ಮಗ ವಿದೇಶಕ್ಕೆ ಹೋಗಿ ಚೆನ್ನಾಗಿ ಓದಿ ದುಡ್ಡನ್ನ ಕಳಿಸ್ತಿದ್ದಾನೆ. ನನಗ್ ಮಾತ್ರ ಇಬ್ರು ಹೆಣ್ಮಕ್ಳು ಏನು ಕುಸುಕೋಕಿಲ್ಲ ಅನ್ನೋ ರೀತಿ ಇತ್ತು. ಅದನ್ನ ನಾನು ಚಾಲೆಂಜ್ ಆಗಿ ತಗೊಂಡು 10th ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದೆ. ಎಲ್ರು ನನ್ನನ್ನ ತುಂಬಾ ಹೊಗಳೋದಕ್ಕೆ ಆರಂಭಿಸಿದ್ರು. ನಿನ್ನಂತ ಹುಡುಗಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ಎಷ್ಟ್ ಚೆನ್ನಾಗಿ ಓದಿದ್ಯಾ ಅಂತ ಅದೇ ನೆಂಟ್ರು ಹೇಳಿದ್ರು. ಆಗನಿಸ್ತು ಇನ್ನೂ ಚೆನ್ನಾಗಿ ಓದಿ ಇವ್ರ ಬಾಯಿನ ಮುಚ್ಚಿಸ್ಬೇಕು ಅಂತ. ಅದಕ್ಕೆ ಇದ್ದ ಒಂದೇ ಒಂದು ದಾರಿ ಅಂದ್ರೆ ನನ್ನ ವಿದ್ಯಾಭ್ಯಾಸ. ಜಮೀನಿನಲ್ಲಿ ಅಪ್ಪ ತನಗಿದ್ದ ಜಮೀನಿನಲ್ಲಿ ಸ್ವಲ್ಪ ಭಾಗನ ಮಾರಿದ್ರು. ಸಿಟಿಯಲ್ಲಿ ಓದೋದಕ್ಕೆ ಕಷ್ಟ ಆಗ್ಲಿಲ್ಲ, ಆದ್ರೆ ವಿದೇಶದಲ್ಲಿ ಓದೋದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಿತ್ತು. ಅಪ್ಪನಿಗೆ ಪ್ರಾಮಿಸ್ ಮಾಡಿದೆ, ನನ್ನ ಮದುವೆ ನಾನೇ ನನ್ನ ಸ್ವಂತ ಖರ್ಚಲ್ಲಿ ಮಾಡ್ಕೋತೀನಿ, ಆ ರೀತಿ ದುಡ್ಡನ್ನ ಸಂಪಾದಿಸಿದಾಗ ಮಾತ್ರ ನಾನು ಮದುವೆ ಆಗೋದು ಅಂತ. ಅದೇ ರೀತಿ ಆಯ್ತು. ಈಗ ತಿಂಗಳಿಗೆ ನನಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ. ಒಮ್ಮೊಮ್ಮೆ ಲೆಕ್ಕಗಳು ಹೇಳೋದಕ್ಕೂ ಸಾಧ್ಯ ಆಗಲ್ಲ, ಅಷ್ಟೊಂದು ದುಡ್ಡು ಬರುತ್ತೆ. ಅಷ್ಟೊಂದು ವಿದ್ಯಾಭ್ಯಾಸನ ತುಂಬಾ ಚೆನ್ನಾಗಿ ನಾನು ಓದಿದ್ದೀನಿ. ಹಗಲು ರಾತ್ರಿ ಕೇವಲ ಓದಿಗಾಗಿ ನಾನು ನನ್ನ ಜೀವನನ ಪಣಕ್ಕಿಟ್ಟಿದ್ದೀನಿ. ಅದ್ರ ಫಲ ಈಗ ಅನುಭವಿಸ್ತಾ ಇದ್ದೀನಿ. ಅಕ್ಕನ ಮದುವೆ ಮಾಡ್ಬೇಕು ಅಂತ ಆಸೆಯಿಂದ ಹೋದೆ. ಆದ್ರೆ ನನಗೆ ಅಲ್ಲೊಂದು ದೊಡ್ಡ ಶಾಕ್ ಆಗಿತ್ತು. ಅಕ್ಕನಿಗೆ ಮದುವೆಯಾಗಿ ತಿಂಗಳಾಗಿತ್ತು. ಆದ್ರೆ ಹುಡುಗ ಅಕ್ಕನಿಗೆ ಇಷ್ಟ ಇರ್ಲಿಲ್ಲ. ನನ್ನ ಸೋದ್ರ ಅತ್ತೆಯ ಮಗನ ಜೊತೆ ಮದುವೆ ಮಾಡಿದ್ರು. ಅಕ್ಕ ಬೇರೆ ಹುಡುಗನ್ನ ಪ್ರೀತಿ ಮಾಡ್ತಿದ್ಲು. ಆ ವಿಷಯ ಗೊತ್ತಿತ್ತು, ಆದ್ರೆ ಹುಡುಗ ಯಾರು ಅಂತ ಗೊತ್ತಿಲ್ಲ. ನಾನ್ ಹೇಳ್ದೆ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ಅಕಸ್ಮಾತ್ ಆಗಿಲ್ಲ ಅಂದ್ರೆ ಡೈವೋರ್ಸ್ ಕೊಡಿಸ್ತೀನಿ ಅಂತ. ಅಕ್ಕ ಅದೇ ಖುಷಿಯಲ್ಲಿದ್ಲು. ಅವಳು ಅತ್ತೆ ಮಗ ಕಿರಣ್ ಒಂದೇ ಒಂದ್ ಬಾರಿ ಕೂಡ ಅವಳನ್ನು ಮುಟ್ಟೋದಕ್ಕೆ ಹತ್ರ ಬಿಟ್ಕೊಂಡಿಲ್ಲ. ಅವಳಿಗೆ ಸಂಬಂಧದಿಂದ ಹೊರಗೆ ಬರಬೇಕಾಗಿತ್ತು. ತನ್ನ ಪ್ರಿಯಕರನನ್ನ ಮದುವೆ ಆಗ್ಬೇಕಾಗಿತ್ತು. ಅವಳು ಇಷ್ಟೊಂದು ನಿಷ್ಠೆಯಿಂದ ಇರ್ಬೇಕಾದ್ರೆ ನಾನಾ ಹುಡುಗನನ್ನ ನೋಡ್ಲೇಬೇಕು ಅಂತ ಅವಸರ ಮಾಡ್ತಿದ್ದೆ. ಅಷ್ಟರಲ್ಲಿ ಅಕ್ಕನ ಅನಾರೋಗ್ಯದ ವಿಷಯದಿಂದ ಅವಳನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಅವಳಿಗೆ ಟೆನ್ಷನ್. ಮದುವೆಯಾದ ಸಮಯದಿಂದ ಇದು 3ನೇ ಬಾರಿ ಅವಳನ್ನ ಅಡ್ಮಿಟ್ ಮಾಡ್ತಾ ಇರೋದು. ಅವಳು ಪಾಪ. ಈ ಸಂದರ್ಭದಲ್ಲಿ ಅಪ್ಪನ ಗೆಳೆಯನ ಮಗ ಸಂತೋಷ್ ಬಂದ ನನ್ನ ಜೊತೆ ಮದುವೆಗೆ ಪ್ರಪೋಸಲ್ ಮಾಡಿದ್ರು. ನಾನೀಗ ಮದುವೆ ಆಗೋದಕ್ಕೆ ರೆಡಿ ಇಲ್ಲ ಅಂದ್ರೂ ಕೇಳಲಿಲ್ಲ. ಹುಡುಗ ಮತ್ತೆ ಹುಡುಗಿ ಇಬ್ರು ಕೂಡ ಮಾತಾಡ್ಲಿಲ್ಲ. ನಂಗೆ ತುಂಬಾ ಕಷ್ಟ ಆಗ್ತಿತ್ತು, ಆದ್ರೂ ನಾನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗಿತ್ತು. ಅಕ್ಕ ಆಸ್ಪತ್ರೆಯಲ್ಲಿದ್ದಾಳೆ. ಎಲ್ಲಿ ಮದುವೆ ಶಾಸ್ತ್ರ. ತುಂಬಾ ದುಃಖ ಆಯ್ತು. ಅದೇ ಸಮಯಕ್ಕೆ ಹುಡುಗನ ಅಮ್ಮನ ಆರೋಗ್ಯ ಚೆನ್ನಾಗಿಲ್ಲ ಅನ್ನೋ ವಿಷಯ ಬರ್ತಿತ್ತು. ನಂಗೆ ಭಯ ಜಾಸ್ತಿ ಆಯ್ತು. ಎಲ್ಲಿ ನನ್ನ ಮದುವೆನ
ಸಿಂಪಲ್ ಆಗಿ ಮಾಡ್ಬಿಡ್ತಾರೆ. ಹುಡುಗ ಬಂದ ಸಮಯದಿಂದಾನು ಮುಖನ ಇಟ್ಕೊಂಡಿದ್ದಾನೆ, ನಗ್ತಾನೆ ಇಲ್ಲ. ಅವನಿಗೂ ನನ್ನ ರೀತಿನೇ ಮದುವೆ ಇಷ್ಟ ಇಲ್ಲೇನೋ. ಈ ವಿಷಯನ ಅಕ್ಕನ ಬಳಿ ಹೇಳಿದಾಗ ಅಕ್ಕ ಹೇಳಿದ್ರು, ನೀನು ಓದಿರೋ ಹುಡುಗಿ, ನಿನ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ತಿಳಿದಿರತ್ತೆ ಅಂತ ಹೇಳಿ ಸಮಾಧಾನ ಮಾಡಿದ್ರು. ಅವಳಿಗೆ ಅವಳ ಮದುವೆ ಚಿಂತೆ, ಅಮ್ಮಂಗೆ ಅಕ್ಕನ ಚಿಂತೆ. ನನ್ನ ಮೇಲಿಗೆ ಯಾರಿಗೂ ಚಿಂತೆ ಇಲ್ಲ. ಯಾಕಂದ್ರೆ ನಾನು ನನ್ನ ಕಾಲ ಮೇಲೆ ನಿಂತಿದ್ದೀನಿ, ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದೀನಿ. ಇನ್ನೇನೇ ಇದ್ರು ಉಳಿದವ್ರ ಚಿಂತೆ ಅಮ್ಮನಿಗೆ. ಮದುವೆ ಡೇಟ್ ಫಿಕ್ಸ್ ಆಗೋಯ್ತು. 2 ದಿನದ ಮದುವೆ. ಅಕ್ಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬರೋ ದಿನ ನನ್ನ ಮದುವೆ ನನ್ನ ಮಾತಾಡ್ಬೇಕು ಅಂದ್ರೆ ಹುಡುಗನ ಅಪ್ಪ ಮತ್ತೆ ನನ್ನಪ್ಪ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ನಾನು ಕಿರಣ್ ಮಾವನ ಬಳಿ ಇದನ್ನೆಲ್ಲ ವಿಚಾರಿಸಿದಾಗ ಅವನಿಗೇನೂ ಮಾತಾಡದೆ ಹೊರಟೋದ. ಒಂದು ವಿಷಯ ಮಾತ್ರ ಅರ್ಥ ಆಯ್ತು, ಎಲ್ರು ನನ್ನಿಂದ ಏನನ್ನ ಮುಚ್ಚಿಡ್ತಿದ್ದಾರೆ, ಏನೋ ಒಂದು ದೊಡ್ಡ ವಿಷಯ ಇದೆ ಅಂತ. ಅದೇನು ಅಂತ ತಿಳಿತಾ ಇಲ್ಲ. ನನ್ನ ಮದುವೆ ದಿನ ಬಂತು. ಎಷ್ಟು ಸಿಂಪಲ್ ಆಗಿ ಇಷ್ಟೊಂದು ಅನಾಹುತವಾಗಿ ಮದುವೆ ಆಗ್ತಾ ಇದೆ ಅಂತ ತಿಳಿದೇ ಇರಲಿಲ್ಲ. ಹುಡುಗ ಕೂಡ ತುಂಬಾ ಬಲವಂತದಿಂದ ಮದುವೆನ ಮಾಡ್ಕೊಂಡ. ತಾಳಿ ಕಟ್ಟಬೇಕಾದ್ರು ಅವನಿಗೂ ಖುಷಿ ಇಲ್ಲ. ನಾನು ಅಷ್ಟು ಓದಿದ್ರು ಕೂಡ ಇವ್ರ ಬಲವಂತಕ್ಕೆ ಬಿದ್ದು ಮದುವೆ ಆಗ್ತಾ ಇದ್ದೀನಿ ಅನ್ನೋ ವಿಷಯ ತಿಳಿದು ತುಂಬಾ ದುಃಖ ಆಯ್ತು. ನನಗೆ ಚಿಕ್ಕಂದಿನಲ್ಲೂ ಕಿರಣ್ ಮಾವ ಅಂದ್ರೆ ತುಂಬಾ ಇಷ್ಟ ಇತ್ತು. ಆದ್ರೆ ನಾನು ಬರೋದ್ರೊಳಗೆ ಅಕ್ಕನ ಜೊತೆ ಮದುವೆ ಮಾಡಿದ್ದೆ. ತಪ್ಪು ನಂದೆ. ನಾನು ಯಾವತ್ತೂ ಕೂಡ ಬಾಯಿ ಬಿಟ್ಟು ಹೇಳಿಲ್ಲ ನನಗೆ ಕಿರಣ್ ಮಾವ ಇಷ್ಟ ಅಂತ. ನನ್ನನ್ನ ಮದುವೆ ಆದ ಹುಡುಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾನಂತೆ. ನಾನು ವಿದೇಶಕ್ಕೆ ಹೊರಟೋಗ್ತೀನಿ, ಅವನಿಗೂ ನನಗೂ ಸಂಬಂಧನೇ ಬೇಡ. ಅವನು ಯಾವಾಗ್ಲೂ ಎಣ್ಣೆ ಕುಡಿಯೋನಾಗಿರ್ತಾನೆ. ನಾನು ನನ್ನ ಜೊತೆ ಮಿಂಗಲ್ ಆಗೋ, ನನ್ನನ್ನ ಪ್ರೀತಿಯಿಂದ ಕಾಣೋ ಹುಡುಗನನ್ನ ಮದುವೆ ಆಗ್ಬೇಕಾಗಿತ್ತು. ಇವನು ಯಾವನಂತ ತುಂಬಾ ಬೇಸರ ಆಯ್ತು. ಆದ್ರೆ ತಾಳಿ ಮಾತ್ರ ಕಟ್ಟಿರೋದು, ಆದ್ರಿಂದ ಏನೂ ಆಗೋದಿಲ್ಲ. ತಲೆಯಲ್ಲಿ ತುಂಬಾ ಆಲೋಚನೆಗಳು. ಊರಿಂದ ಬಂದೆ, ಅಪ್ಪ ಅಮ್ಮನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಣ, ಅವ್ರಿಗೆ ಕೈ ತುಂಬಾ ದುಡ್ಡು ಕೊಡೋಣ, ಅಮ್ಮನಿಗೆ ಒಡವೆ ಮಾಡಿಸ್ಕೊಡೋಣ, ಅಪ್ಪ ನನಗಾಗಿ ಮಾರಿದ ಜಮೀನ ಪುನಃ ತೆಗೆದುಕೊಡೋಣ. ಈ ರೀತಿ ತುಂಬಾ ವಿಷಯಗಳು ನನ್ನ ತಲೆಯಲ್ಲಿ ಓಡ್ತಿತ್ತು. ಬದಲಿಗೆ ಅವ್ರ ಹಠಕ್ಕೆ ನಾನು ಬಲಿಪಶು ಆದೆ. ಇದನ್ನೆಲ್ಲ ನೆನಪಿಸ್ಕೊಂಡು ನಾನು ತುಂಬಾ ಎಮೋಷನಲ್ ಆದೆ. ಅಕ್ಕ ಮನೆಗೆ ಬಂದು ನನ್ನನ್ನ ಮತ್ತೆ ನನ್ನ ಗಂಡನ್ನ ನೋಡಿ ಅವಳು ಏನು ಮಾತಾಡದೆ ರೂಮ್ಗೆ ಹೋದ್ರು. ಅದೇ ಸಮಯಕ್ಕೆ ನನ್ನ ಮಾವ ಬಂದು ನನಗೂ ಮತ್ತೆ ನನ್ನ ಗಂಡನಿಗೂ ಹನಿಮೂನ್ಗೆ ಹೋಗೋದಕ್ಕೆ ಹೇಳಿದ್ರು. ಮೊದಲು ನಾನು ಒಪ್ಕೊಂಡಿಲ್ಲ. ನಂತರ ಅಕ್ಕಂಗೂ ವಾತಾವರಣ ಚೇಂಜ್ ಆಗುತ್ತೆ ಅಂತ ನಾನು ಹನಿಮೂನ್ಗೆ ಹೋಗೋಕ್ಕೆ ಒಪ್ಕೊಂಡೆ. ಅಕ್ಕ ಭಾವ ನಾನು ಮತ್ತೆ ನನ್ನ ಗಂಡ ಹನಿಮೂನ್ಗೆ ಹೋಗೋದಾಗಿ ನಿರ್ಧಾರ ಆಯ್ತು. ಅಪ್ಪ ಮತ್ತೆ ಮಾವ ಇದಕ್ಕೆ ಒಪ್ಪಿಲ್ಲ ಅಂತಂದ್ರೆ ನಾನು ನಾಳೆ ವಿದೇಶಕ್ಕೆ ಹೊರಟೋಗ್ತೀನಿ ಅಂತ ಎದುರಿಸ್ದೆ. ಆಗ ವಿಧಿ ಇಲ್ಲದೆ ಅವರು ಒಪ್ಕೊಂಡ್ರು. ಹಾಗೆಲ್ಲರೂ ನನ್ನನ್ನ ಬಜಾರಿ ಅಂತ ಅನ್ಕೊಂಡ್ರು. ನಾನು ಮತ್ತೆ ನನ್ನ ಅಕ್ಕ ಒಟ್ಟಿಗೆ ಹನಿಮೂನ್ಗೆ ಹೋಗೋದಕ್ಕೆ ಒಪ್ಕೊಂಡ್ವಿ. ಮನೆಯಲ್ಲಿ ಎಲ್ರಿಗೂ ಖುಷಿ. ಇಲ್ಲ, ಅಪ್ಪ ಅಂತೂ ಊರಲ್ಲೇ ಇರಲಿಲ್ಲ. ಆದ್ರಿಂದ ಇದು ಇನ್ನೂ ಸುಲಭ ಆಯ್ತು. ಪದೇ ಪದೇ ಅಕ್ಕನ ಜೊತೆ ಅಮ್ಮ ಗುಸು ಗುಸು ಅಂತ ಮಾತಾಡ್ತಿದ್ಲು. ನನಗೆ ಗೊತ್ತು ಇವರೆಲ್ಲ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ. ಅಲ್ಲಿ ಕಿರಣ್ ಮಾವ ಕೂಡ ಬಾಯ್ ಬಿಡ್ತಾನೆ, ಅಕ್ಕ ಕೂಡ ಬಾಯ್ ಬಿಡ್ತಾ ಇಲ್ಲ. ನನ್ನನ್ನ ಮದುವೆ ಆಗಿರೋ ಎಣ್ಣೆ ಕುಡಿದ ಗಂಡ ಅವನು ಕೂಡ ಬಾಯ್ ಬಿಡ್ತಾನೆ. ಇವ್ರಿಗೆಲ್ಲ ಸರಿಯಾದ ಪಾಠ ಕಲಿಸ್ತೀನಿ. ನನ್ನ ಜೊತೆ ಆಟ ಆಡ್ತಿದ್ದಾರೆ. ಅಲ್ಲಿ ಸತ್ಯನ ನಾನು ತಿಳ್ಕೊಳ್ಳೇಬೇಕು. ಎರಡು ಸತ್ಯನ ಹೇಳಲೇಬೇಕು. ಇದು ನನ್ನ ಬದುಕಿನ ಒಂದು ದೊಡ್ಡ ಕನೆಕ್ಷನ್ ಇರೋ ವಿಷಯ. ಕಿರಣ್ ಮಾವ ನನ್ನ ಕಣ್ಣುಗಳನ್ನ ನೋಡೋದಕ್ಕೆ ಹೆದರ್ಕೊಂಡು ದೂರ ಹೋಗ್ತಿದ್ದಾನೆ. ಎಲ್ಲಿ ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಜೀವನ ತುಂಬಾ ಸುಂದರವಾಗಿತ್ತು. ಆದ್ರೆ ಹಳ್ಳಿಗೆ ಬಂದು ಎಲ್ಲ ಹಾಳಾಗೋಯ್ತು. ನಾನು ವಿದೇಶದಲ್ಲಿ ಚೆನ್ನಾಗೇ ಇದ್ದೆ, ದುಡ್ಕೊಂಡು. ಅಲ್ಲೇ ಇರೋ ಯಾವ್ದಾದ್ರು ಒಂದು ಹುಡುಗನ ಮದುವೆ ಆಗಿದ್ರು ಆಗ್ತಿತ್ತು. ನಾನು ಕಿರಣ್ ಮಾವನ್ನ ಪ್ರಪೋಸ್ ಮಾಡೋಣ,
ನಾನು ಪ್ರೀತಿ ವಿಷಯನ ಹೇಳೋಣ ಅಂತ ಬಂದೆ. ಆದರೆ ಇವನು ನನ್ನನ್ನು ಎಣ್ಣೆ ಕುಡಿತಾ ಇರೋ ಮನುಷ್ಯನಿಗೆ ಮದುವೆ ಮಾಡಿದ್ದಾನೆ. ನನ್ನ ಮದುವೆಗೆ ತಾಳಿನ ಅವನೇ ತಂದಿದ್ದು. ಅದನ್ನೆಲ್ಲ ನೆನಪಿಸ್ಕೊಂಡು ಮಾವನ್ನ ತುಂಬಾ ಕೋಪದಿಂದ ನೋಡ್ತಿದ್ದೆ. ಮಾವ ಏನೂ ಅರ್ಥ ಆಗದವನಂತೆ ತಲೆ ಬಗ್ಗಿಸ್ಕೊಂಡು ನನ್ನ ಕಣ್ಣುಗಳಲ್ಲಿ ತುಂಬಾ ಕೋಪ ಇತ್ತು. ಕಣ್ಣುಗಳು ಕೆಂಪಗಾಗಿತ್ತು. ಜೀವನ ಎಷ್ಟು ಕ್ರೂರ, ಬದುಕು ಸುಂದರವಾಗಿರ್ಬೇಕು ಅಂತ ನಾವು ಕಷ್ಟಪಟ್ವಿ, ಆದ್ರೆ ಪುನಃ ಕಷ್ಟಕ್ಕೆ ಕರ್ಕೊಂಡು ಹೋಗ್ತಿದೆ. ಜೀವನ ಅಂತ ದುಃಖ ಆಯ್ತು. ಎಲ್ಲರೂ ರೆಸಾರ್ಟಲ್ಲಿ ಸ್ಟೇ ಆದ್ವಿ. ನಾನು ಮತ್ತೆ ನನ್ನ ಗಂಡ ಒಂದು ರೂಮಲ್ಲಿ, ಭಾವ ಮತ್ತೆ ಅಕ್ಕ ಒಂದು ರೂಮಲ್ಲಿ ಅಂತ ಇತ್ತು. ಆದ್ರೆ ನಾನು ನನ್ನ ಅಕ್ಕ ಒಂದು ರೂಮಲ್ಲಿ, ನನ್ನ ಗಂಡ ಮತ್ತೆ ನನ್ನ ಅಕ್ಕನ ಗಂಡ ಒಂದು ರೂಮಲ್ಲಿ ಇರೋ ರೀತಿ ನಿರ್ಧಾರ ಆಯ್ತು. ಯಾಕಂದ್ರೆ ಎರಡೂ ಜೋಡಿಗೂ ಒಬ್ರ ಜೊತೆ ಒಬ್ರು ಇರೋದಕ್ಕೆ ಇಷ್ಟ ಇರಲಿಲ್ಲ. ಕೇವಲ ದೊಡ್ಡವರನ್ನ ಮೆಚ್ಚಿಸೋದಕ್ಕೆ ಬಂದಿರೋದು ಅವರೆಲ್ಲ. ನಾನು ಬಂದಿರೋದು ಸತ್ಯ ತಿಳ್ಕೊಳ್ಳೋದಕ್ಕೆ. ಊಟಕ್ಕೆ ಹೋದಾಗ್ಲೂ ಕೂಡ ನಾನು ಎಲ್ರನ್ನೂ ಒಂದು ರೀತಿ ಟೆಸ್ಟ್ ಮಾಡಿದೆ. ಅವರೆಲ್ಲ ಅಪರಿಚಿತರ ರೀತಿ ಇದ್ರು, ಅದೇ ರೀತಿ ಇರಬೇಕು. ಆದರೆ ಯಾರೂ ಕೂಡ ನಗೋದಕ್ಕೆ ತಯಾರಿಲ್ಲ. ನಾನು ಕೂಡ ಸುಮ್ಮನೆ ಏನಾದರೂ ಮಾಡ್ಕೊಳ್ಳಿ ನನಗೇನು ಅಂತ. ನನಗೊಂದು ಐಡಿಯಾ ಬಂತು. ರಾತ್ರಿ ಮಲಗಬೇಕಾದಾಗ 11 ಗಂಟೆಗೆ ಕಿರಣ್ ಜೊತೆ ಅಕ್ಕ ಪ್ರೀತಿ ಮಾಡ್ತಾ ಇರೋ ಹುಡುಗನ ಬಗ್ಗೆ ಹೇಳಿದ್ರೆ ಅವರು ಹೇಳ್ತಾರೆ. ಆ ಹುಡುಗನ ವಿಷಯ ತಿಳಿದ್ಮೇಲೆ ನಾನು ಮದುವೆ ಅಕ್ಕನನ್ನ ಆ ಹುಡುಗನ ಜೊತೆ ಮಾಡಿಸ್ಬೇಕು, ಬೇರು ಅಂತ ಯೋಚಿಸ್ಬೋದು ಅನ್ನೋ ಯೋಚನೆ ಬಂತು. ಕಿರಣ್ ಭಾವನ ಬಳಿ ಹೋಗಿ ವಿಷಯನ ಹೇಳ್ಕೋಬೇಕು, ಆದ್ರೆ ನನ್ನ ಗಂಡ ಇರ್ತಾನೆ ಅಂತ ಯೋಚಿಸ್ತಿದ್ದೆ. ಆಗೋನು ಹೊರಗಡೆ ನನ್ನ ಗೆಳೆಯ ಬೇದನೆ ನಾನು ಜೊತೆ ನನ್ನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಮೆಸೇಜ್ ಮಾಡಿದ್ದಾನೆ. ನನ್ನ ಗಂಡನಲ್ಲಿ ನಿಜವಾಗ್ಲೂ ಕೋಪ ಬಂತು. ಆದ್ರೆ ಅಲ್ಲಿ ನನಗೊಂದು ಆಶ್ಚರ್ಯ ಕಾದಿತ್ತು. ಏನು ಅಂದ್ರೆ, ನನ್ನ ಕಿರಣ್ ಮಾವ ಗೋಡೆ ಪಕ್ಕ ಇರೋ ಕಿಟಕಿಯಿಂದ ಹೊರಗಡೆ ನೋಡ್ತಾ ಇದ್ದ, ಕೂತಿದ್ದಾನೆ, ಏನೋ ಕಳ್ಕೊಂಡವನಂತೆ. ಆಗ ನಾನು ಹೇಳಿದೆ, ಹೆಂಡತಿ ಜೊತೆಲಿಲ್ಲ ಅಂತ ದುಃಖ ಆಗ್ತಿರ್ಬಹುದು ಅಲ್ವಾ, ನಿಮ್ಗೆ ಹೆಂಡತಿನ ಕಳ್ಕೊತಾ ಇದ್ದೀನಿ, ನನ್ನ ಗಂಡ ಹೇಗಿದ್ರು ಹೊರಗೋಗಿದ್ದಾನೆ ಅಂತ ಹೇಳಿದಾಗ ಕಿರಣ್ ಮಾವ ತಮ್ಮ ಕಣ್ಣುಗಳನ್ನ ತುಂಬಿಕೊಂಡ್ರು. ಅವ್ರ ಕಣ್ಣುಗಳಿಂದ ನೀರು ಬರ್ತಿತ್ತು. ವಿಷಯ ಏನು ಅಂತ ಕೇಳಿದಾಗ ಅವ್ರು ಏನೂ ಹೇಳಿಲ್ಲ. ಅಲ್ಲಿ ಇದ್ದ ಚೇರಲ್ಲಿ ಕೂತ್ಕೊಂಡ್ರು. ನಾನು ಪದೇ ಪದೇ ಹೋಗಿ ಅವ್ರ ಬಳಿ ನಿಂತ್ಕೊಂಡು ಅವ್ರ ಕೈನ ಹಿಡ್ಕೊಂಡೆ. ಅವ್ರು ಗಟ್ಟಿಯಾಗಿ ನನ್ನನ್ನು ತಪ್ಕೊಂಡು ನನ್ನ ಹಣೆಗೆ ಮುತ್ತು ಕೊಟ್ರು. ನಂತರ ನನ್ನ ತುಟಿಗಳಿಗೆ ಚುಂಬಿಸೋದಕ್ಕೆ ಬಂದ್ರು. ನಾನು ಅವರನ್ನ ದೂರ ತಳ್ಳೆ. ಆಗ ಅವ್ರು ಹೇಳಿದ್ರು, ನನ್ನ ಜೀವನದಲ್ಲಿ ಪ್ರೀತಿ ಮಾಡಿದ್ದು ನಿನ್ನನ್ನ ಮಾತ್ರ, ಮಾಡೋದು ಕೂಡ ನಿನ್ನನ್ನ ಮಾತ್ರ. ಆದ್ರೆ ಬಲವಂತದಿಂದ ನನ್ನ ಅಮ್ಮ ಮತ್ತೆ ನಿನ್ನಪ್ಪ ನಿನ್ನ ಅಕ್ಕನ ಜೊತೆ ಮದುವೆ ಮಾಡಿಸಿದ್ರು. ಮದುವೆ ಮಾಡ್ಕೊಂಡಿಲ್ಲ ಅಂತಂದ್ರೆ ನಾವೆಲ್ಲ ಏನಾದ್ರೂ ಮಾಡ್ಕೊಬಿಡ್ತೀವಿ ಅಂತ. ಅದನ್ನ ಪಕ್ಕಕ್ಕೆ ಇಡ್ಬೋದು. ಆದ್ರೆ ನೀನು ಹೇಗ ಹುಡುಗನ ಮದುವೆ ಆದೆ? ನಾನು ತುಂಬಾ ಸಿಗ್ನಲ್ ಕೊಟ್ಟಿದ್ದೆ, ನಿನಗೊಂದು ಪತ್ರ ಕೂಡ ಬರ್ತಿದ್ದೆ, ಫೋನಲ್ಲಿ ಕೂಡ ಮೆಸೇಜ್ನ ಕಳಿಸಿದ್ದೆ. ಆ ಹುಡುಗನನ್ನ ಮದುವೆ ಆಗ್ಬೇಡ, ಅವನು ನಿನ್ನ ಅಕ್ಕನ ಹಳೆಯ ಪ್ರಿಯಕರ ಅಂತ. ಆಗ ನನಗೆ ನಿಜವಾಗ್ಲೂ ತುಂಬಾ ಬೆವರು ಬಂತು. ಭಯದಿಂದ ಕೆಳಗೆ ಕುಸಿದೆ. ಅವನು ನನ್ನ ಅಕ್ಕನ ಪ್ರೀತಿ ಮಾಡ್ತಿದ್ದ ಹುಡುಗನ. ಅಯ್ಯೋ, ನಾನು ಯಾಕೆ ಮದುವೆ ಆದೆ ಅಂತ ಪ್ರಶ್ನೆ ಮಾಡಿದೆ. ಅದಕ್ಕೆ ಕಿರಣ್ ಮಾವ, ನಾನು ಅವಳಿಗೆ ಡೈವರ್ಸ್ ಕೊಡೋದಕ್ಕೆ ರೆಡಿ ಆದೆ, ಆದ್ರೆ ಮನೆಯಲ್ಲಿ ಹೋಗ್ತಾ ಇಲ್ಲ, ಅವಳಿಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ಆಗ ನನಗೆಲ್ಲ ನೆನಪಾಯ್ತು. ನನ್ನ ಫೋನ್ನ ಮದುವೆ ದಿನ ಹಿಂದಿನ ದಿನ ಹಬ್ಬ ಅವ್ರ ಬಳಿ ಇಟ್ಕೊಂಡಿದ್ರು. ಅಷ್ಟೇ ಅಲ್ಲ, ಅವರು ವಿಧವಾಗಿ ನನ್ನ ಬಳಿ ಬರ್ತಾ ಇದ್ದ ಮನುಷ್ಯರನ್ನ ತಡೀತಾ ಇದ್ರು. ಯಾರಾದ್ರೂ ಪತ್ರನ ತರ್ತಾರೆ ಅಂದ್ರೆ ಆ ರಾತ್ರಿನ ಅಪ್ಪ ತಡೆದಿದ್ರು. ಆದ್ರೆ ಈ ರಾತ್ರಿನ ಅಪ್ಪ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಕೂಡ ತುಂಬಾ ಪ್ರೀತಿ ಮಾಡ್ತೀನಿ ಕಿರಣ್ ಮಾವನನ್ನ. ಗಟ್ಟಿಯಾಗಿ ತಪ್ಕೊಂಡೆ. ಅವರು ತಪ್ಕೊಂಡ್ರು. ಅರೆ ಕ್ಷಣದಲ್ಲಿ ಬೆಂಡಾದ ಹಸಿದಿದ್ದ ಎರಡು ದೇಹಗಳು, ಜೀವಗಳು ಒಂದಾದವು. ನಾನು ಅವನ ಎದೆನ ಕಚ್ಚೋದಕ್ಕೆ ಆರಂಭಿಸ್ದೆ. ಅವನ ಜಂಟನ ನಿಕ್ಕೋದಕ್ಕೆ ಆರಂಭಿಸ್ದ. ದೇಹಗಳು ಪರಸ್ಪರ ತಮಗೆ ಇಷ್ಟ ಬಂದಂತೆ ಒಂದನೆಂದು ಅನುಭವಿಸೋದಕ್ಕೆ ಆರಂಭಿಸಿದ್ವು.
ನಾನು ಕೂಡ ಖುಷಿಯಿಂದ ಈ ಆನಂದನ ತಗೊಳ್ತಾ ಇದ್ದೆ. ನಾಳೆ ನಾವಿಬ್ರು ಜೊತೆನಲ್ಲಿನೇ ಇರ್ತೀವೋ ಅಥವಾ ಇಲ್ಲವೋ ತಿಳಿದಿಲ್ಲ, ಆದ್ರೆ ಇವತ್ತು ಮಾತ್ರ ಸುಂದರವಾದ ರಾತ್ರಿಯನ್ನ ಕಳೆದ್ಬಿಡೋಣ ಅನ್ನೋ ರೀತಿ ಇತ್ತು. ಇಷ್ಟು ದಿನ ಬಚ್ಚಿಟ್ಕೊಂಡಿದ್ದ ಪ್ರೀತಿನ ಮಾವ ನನಗೆ ತೋರಿಸಿದ್ದ. ನಾನು ಎಮೋಷನಲ್ ಆದೆ. ನಾನು ಪ್ರೀತಿನ ತಗೊಂಡು ಅದೇ ರೀತಿ ಪ್ರತಿ ರಾತ್ರಿ ಜೀವನ ಪರ್ಯಂತ ಕಡಿಬೇಕು ಅನ್ನುವಷ್ಟು ಆಸೆ ಆಗ್ತಿತ್ತು. ಅವನ ಪ್ರೀತಿ ಅದ್ಭುತವಾಗಿತ್ತು. ಅವನು ನನ್ನ ದೇಹದ ಪ್ರತಿ ಕಣವನ್ನು ಕೂಡ ಬಿಟ್ಟಿಲ್ಲ. ಮುದ್ದಿಸ್ತಾ, ತುಂಬಾ ಮೃದುವಾಗಿ, ತುಂಬಾ ನಯ ನಾಜುಕಾಗಿ. ಅತ್ತ ಆ ರೀತಿ ಆದ್ರೆ ಇತ್ತ ಇವಳಕ್ಕ ಅವಳ ಬಾಯ್ ಫ್ರೆಂಡ್ ಜೊತೆ ಓಡ್ ಹೋಗೋದಕ್ಕೆ ರೆಡಿ ಆಗಿದ್ಲು. ಆದ್ರೆ ಭಯದಿಂದ ಹೋಗಿಲ್ಲ. ಅವಳ ಮನ್ಸಲ್ಲೂ ಅದೇ ರೀತಿ ಇತ್ತು. ಇವತ್ತು ರಾತ್ರಿ ಕಳೆದ್ಬಿಡೋಣ, ನಾಳೆ ಗೊತ್ತಿಲ್ಲ ಹೇಗೆ ಅಂತ. ಇದೇ ರಾತ್ರಿ ನೆನಪಲ್ಲಿ ನಾನು ಜೀವನ ಪರ್ಯಂತ ಬದುಕನ್ನ ಸಾಗಿಸ್ತೀನಿ ಅಂತ ಅವರಿಬ್ರು ಬೆತ್ತಲಾಗಿ ಇಬ್ಬರ ದೇಹದ ಆಸೆಗಳನ್ನ ಪೂರೈಸ್ಕೊತಿದ್ರು. ಅಕ್ಕ ತಂಗಿಯರಿಬ್ರು ತಮ್ಮ ತಮ್ಮ ಗಂಡಂದಿರನ್ನ ಅದಲು ಬದಲು ಮಾಡಿ ಸುಖವನ್ನ ಅನುಭವಿಸ್ತಾ ಇದ್ದಾರೆ. ವಿಪರ್ಯಾಸದ ಸಂಗತಿ ಅಂದ್ರೆ ಇದೆಲ್ಲ ನಿಜವಾಗ್ಲೂ ಕೂಡ ಅವರು ತಾವು ಪ್ರೀತಿ ಮಾಡಿದ್ದ ಹುಡುಗನ ಜೊತೆ ಹಾಸಿಗೆ ಹಂಚ್ಕೊಳ್ತಿದ್ದಾರೆ ಅಷ್ಟೆ. ಅದ್ರಲ್ಲಿ ತಪ್ಪೇನು? ಕಿರಣ್ ಮಾವ ಅಂತೂ ನನ್ನನ್ನ ತುಂಬಾ ಪ್ರೀತಿಸ್ತ. ನನ್ನ ದೇಹದ ಮೇಲೆ ಬಾಳೆಹಣ್ಣು ಹಾಕಿ ನೆಕ್ಕೋದಕ್ಕೆ ಆರಂಭಿಸ್ತ. ತುಂಬಾ ತುಂಬಾ ಮೃದುವಾಗಿ ಎಲ್ಲನೂ ಮಾಡ್ದ. ಅವನಿಗಿಷ್ಟ ಆದ ಎಣ್ಣೆನ ತಂದು ಮಸಾಜ್ ಮಾಡ್ದ. ರಾತ್ರಿ ಪೂರ್ತಿ ಅವನು ನನ್ನನ್ನು ಮುದ್ದಿಸೋದ್ರಲ್ಲೇ, ಮಸಾಜ್ ಮಾಡೋದ್ರಲ್ಲೇ ಕಳೆದು ಹೋಯ್ತು. ಮಾರನೇ ದಿನ ಕೂಡ ನಾವಿಬ್ರು ರೂಮಿಂದ ಹೊರಗಡೆನೆ ಬಂದಿಲ್ಲ. ಅವಳು ಕೂಡ ಫೋನ್ ಮಾಡಿಲ್ಲ. ನನಗೆ ಅಕ್ಕ ನನ್ನ ಜೊತೆ ಬಂದಿದ್ದಾಳೆ ಅನ್ನೋದೇ ಮರೆತು ಹೋಗಿದೆ. ಇತ್ತ ನನ್ನ ಅಕ್ಕ ನನ್ನ ಗಂಡನ ಜೊತೆ ರೊಮ್ಯಾನ್ಸ್ ಮಾಡ್ತಾ ನೆಮ್ಮದಿಯಾಗಿದ್ದಾಳೆ. 3 ದಿನ ಆದ್ಮೇಲೆ ಇಬ್ರು ಪರಸ್ಪರ ಮಾತಾಡ್ಕೊಂಡು, ನಾನು ನನ್ನ ಪ್ರೀತಿಸಿದ ಹುಡುಗ ಅಂದ್ರೆ ನಿನ್ನ ಗಂಡನನ್ನ ಕರ್ಕೊಂಡು ಸಿಟಿಗೆ ಹೊರಟೋಗ್ತೀನಿ, ನೀನು ವಿದೇಶಕ್ಕೆ ಹೊರಟೋಗು ಅಂತ ಅಕ್ಕ ಹೇಳಿದ್ರು. ಆಗ ಕಿರಣ್ ಅವನನ್ನ ಕರ್ಕೊಂಡು ಹೋಗಬೇಕು. ಪಾಸ್ಪೋರ್ಟ್, ವೀಸಾ ಎಲ್ಲನೂ ಬೇಕು. ಅದು ಕಷ್ಟ. ಅವನಿಗಾಗಿ ನಾನು ಬೆಂಗಳೂರಲ್ಲಿ ಇರೋದಕ್ಕೆ ಒಪ್ಕೊಂಡೆ. ಮನೆಯಲ್ಲಿ ದೊಡ್ಡ ರಾಧ ಅಂತಾನೆ ಆಯ್ತು. ಊರಲ್ಲಿ ದೊಡ್ಡ ಗಲಾಟೆ. ನಮ್ಮ ಮನೆಯವ್ರಿಗೂ ಮತ್ತೆ ನನ್ನ ಗಂಡನ ಮನೆಯವ್ರಿಗೂ ಎಲ್ಲ ತಿಳಿದು ನೀವೇ ಮಾಡಿಸಿದಿರಾ ಅಂತ ಪರಸ್ಪರ ಕಿತ್ತಾಡ್ತಿದ್ರು. ನಂತರ ನಾನು ಮತ್ತೆ ನನ್ನ ಅಕ್ಕ ವಿಡಿಯೋ ಕಾಲ್ ಮಾಡಿ ಎಲ್ಲರ ಜೊತೆ ಮಾತಾಡಿ ನಮ್ಮ ಪರಿಸ್ಥಿತಿಯನ್ನ ವಿವರಿಸಿದ್ವಿ. ನನ್ನ ಗಂಡನನ್ನ ಅಕ್ಕ ಹೈಸ್ಕೂಲಿಂದ ಪ್ರೀತಿ ಮಾಡಿದ್ಲು. ನಾನು ಕೂಡ ಕಿರಣ್ ಮಾವನನ್ನ ಚಿಕ್ಕಂದಿನಿಂದ ಪ್ರೀತಿಸಿದ್ದೆ. ಇದು ನಮ್ಮಿಬ್ಬರ ಪ್ರೀತಿಯನ್ನ ಪರಸ್ಪರ ಪಡೆದುಕೊಂಡ ಫಲ ಅಷ್ಟೇ ಅಲ್ಲ, ಇಬ್ಬರು ಕೂಡ ಡೈವರ್ಸ್ ತಗೋತಾ ಇದ್ವಿ. ನಾನು ನನ್ನ ಗಂಡನಿಗೆ, ಅಕ್ಕ ಕಿರಣ್ ಮಾವನಿಗೆ ಡೈವರ್ಸ್ ಕೊಟ್ಟು ಈಗ ಇಬ್ಬರು ಹೊಸದಾಗಿ ಮದುವೆ ಆಗಿದ್ದೀವಿ. ಈ ಉದ್ದೇಶದಿಂದ ನಾವಿಬ್ರು ಸಂಸಾರ ಮಾಡ್ತಾ ಇರೋದು. ಈಗ ಇಬ್ರು ಒಟ್ಟಿಗೆ ಮದುವೆ ಆಗಿದ್ದೀವಿ. ಒಂದೇ ಸಲ ಈ ವಿಷಯ ಮನೆಯಲ್ಲಿ ತಿಳಿದ ಮೇಲೆ ಸ್ವಲ್ಪ ಶಾಂತವಾದ್ರು ಅಂತ ಅನ್ಸುತ್ತೆ. ಊರಲ್ಲಿ ನಮ್ಮ ಬಗ್ಗೆ ಕೇಳಿನ ಮಾತುಗಳು, ಅಸಹ್ಯ ಮಾತುಗಳು ಕಡಿಮೆ ಆದವು. ನಾವಿಬ್ರು ಬಸ್ರಿ ಆದ್ಮೇಲೆ ನಾನು ನನ್ನ ಕೆಲಸದ ಕಡೆ ಗಮನ ಕೊಡ್ತಿದ್ದೆ. ವರ್ಕ್ ಫ್ರಮ್ ಹೋಮ್. ಮಾವ ಮಾತ್ರ ಮನೆಯ ಸಂಪೂರ್ಣ ಕೆಲಸಗಳನ್ನ ಮಾಡ್ತಿದ್ರು, ತುಂಬಾ ಅಚ್ಚುಕಟ್ಟಾಗಿ. ಅಕ್ಕ ಮನೆ ಕೆಲಸನ ಮಾಡ್ಕೊಳ್ತಾಳೆ, ಬಾವ ಆಫೀಸಿಗೆ ಹೋಗ್ತಾರೆ. ಇಬ್ರ ಸಂಸಾರ ಸುಂದರವಾಗಿ ಇದೆ. ನಾವುಗಳು ಒಬ್ರನ್ನೊಬ್ರು ಮದುವೆ ಆಗಿದ್ದೀವಿ ಅನ್ನೋ ವಿಷಯ ಮರೆತು ಬಿಟ್ಟು ಹೊಸ ಬದುಕನ್ನ ಕಟ್ಕೊಂಡ್ವಿ. ವರ್ಷ ತುಂಬೋದ್ರ ಒಳಗಡೆ ಇಬ್ರಿಗೂ ಕೂಡ ಮಕ್ಕಳಾಯ್ತು. ನನಗೆ ಹೆಣ್ಮಗು ಆಯ್ತು, ಅಕ್ಕನಿಗೆ ಗಂಡು ಮಗು ಆಯ್ತು. ಅಷ್ಟೇ. ಭಾವನ ಮನೆಯವರು ಗಂಡು ಮಗು ಆಯ್ತು ಅನ್ನೋ ವಿಷಯ ತಿಳಿದು ತಕ್ಷಣ ಓಡ್ಕೊಂಡು ಬಂದ್ರು. ಇತ್ತ ಅಪ್ಪ ಅಮ್ಮ, ನನ್ನ ಸೋದರತ್ತೆ ಎಲ್ರು ಕೂಡ ಬಂದ್ರು. ಬಂದು ನನ್ನ ಮತ್ತೆ ಅಕ್ಕನ ಬಾಣಂತನವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಆರಂಭಿಸಿದ್ರು. ಅಂದು ನಾವುಗಳು ಸಮಾಜದ ಭಯದಿಂದ ಇದ್ದೀವಿದ್ರೆ ಇಂದು ನಾವು ಮತ್ತೆ ನನ್ನ ಅಕ್ಕ ಸುಂದರವಾದ ಬದುಕನ್ನ ಕಟ್ಕೊಂಡು ಬದುಕೋದಿಕ್ಕಾಗ್ತಾನೆ ಇರ್ಲಿಲ್ಲ. ಎಲ್ಲವನ್ನು ಎದುರಿಸಿದ್ವಿ. ಅದು ಒಂದು ಹಂತ ಅಂತಮ್ಮ. ಈಗ ಮಾತ್ರ
ಬದುಕು ತುಂಬಾ ಸುಂದರವಾಗಿದೆ. ನಮ್ಮ ಬದುಕನ್ನು ನಾವೇ ಕಟ್ಕೊಂಡಿದ್ದೀವಿ, ಅದು ಸಂತೋಷದಿಂದ. ಕತೆ ಇಲ್ಲಿ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.